ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಟೆಕ್ನೋಪ್ರಭು ಯೂಟ್ಯೂಬ್ ಚಾನಲ್. ನಾನು ತುಂಬ ದಿವಸ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕೆ ಮಾಡಿಲ್ಲಪ್ಪ ಅಂದರೆ ನನ್ನ ತಾಯಿ ಬಿದ್ದುಬಿಟ್ಟು ಅವ್ರಿಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ದು ಗಡಿಬಿಡಲ್ಲಿದ್ದೆ. ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ನಂಗೆ ಟೈಮು ಸಿಕ್ಕಿಲ್ಲ. ನನ್ನ ತಾಯಿ ಗುಣಮುಖ ಆದರೆ ಸಾಕು ಅಂತ ಅಂದ್ಕೊಂಡು ನಾನು 2 ತಿಂಗಳಾಯಿತು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ನಾನು ತುಂಬ ದಿವಸ ಆಯ್ತಂತ ನಾನು ಇವತ್ತು ನಿಮಗೆ ಇನ್ನೊಂದು ಯೂಟ್ಯೂಬಿಂದ ಯಾವ ಥರ ದುಡ್ಡು ಮಾಡ್ಬೋದು, ನೀವು ಯಾವುದೇ ಥರ ಫೇಸ್ ತೋರಿಸ್ದೆ ವಾಯ್ಸ್ ಓವರ್ ಕೊಡದೆ ನೀವು ವಿಡಿಯೋ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲಲ್ಲೇ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿ ನೀವು ಇದರಿಂದ ದುಡ್ಡು ಸಂಪಾದನೆ ಮಾಡ್ಬೋದು. ಆ ಥರ ನಿಮಗೆ ಒಂದು ವಿಡಿಯೋ ತೊಗೊಂಬಂದಿದ್ದೀನಿ. ಅದು ಯಾವುದಪ್ಪ ಅಂದರೆ ನೀವು ನೋಡಿರ್ಬೋದು, ಡೆವೋಷನಲ್ ವಿಡಿಯೋಸ್ ಹಾಕಿರ್ತಾರೆ, ಅಂದರೆ ಐ ಬ್ಲಿಂಕಿಂಗ್ ಆಗ್ತಾ ಇರುತ್ತೆ. ಈ ಥರ ಐ ಬ್ಲಿಂಕಿಂಗ್ ಆಗ್ತಾ ಇರುತ್ತೆ. ಈ ಥರ ವಿಡಿಯೋ ಕ್ರಿಯೇಟ್ ಯಾವ ಥರ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. A to Z ಹೇಳ್ಕೊಡ್ತಾ ಇದ್ದೀನಿ. ಫೋಟೋ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಅದನ್ನು ಯಾವ ಥರ ಅಪ್ಲೋಡ್ ಮಾಡಬೇಕು, ಸ್ಕಿಪ್ ಮಾಡದೆ ವಿಡಿಯೋನ ವಾಚ್ ಮಾಡಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ. ಆಮೇಲೆ ನೀವು ನಂಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳ್ತೀರಾ, ಸರ್ ಇದು ನಂಗೆ ಸಿಗ್ತಾ ಇಲ್ಲ, ಇದು ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ತಾರೆ. ತುಂಬ ಜನನು ಕಾಮೆಂಟ್ ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ವಾಚ್ ಮಾಡಿ. ಹಾಗೆ ಇದನ್ನು ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ ಇನ್ನೊಬ್ಬರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ಟೆಪ್ 1, ನೀವು ಮೊದಲಿಗೆ ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲು ಫೋಟೋ ಬೇಕಾಗುತ್ತೆ. ಆ ಫೋಟೋ ಎಲ್ಲಿಂದ ಡೌನ್ಲೋಡ್ ಮಾಡಬೇಕಪ್ಪ ಅಂದರೆ ನಮಗೆ ಕಾಪಿರೈಟ್ ಬರಬಾರ್ದು, ಕರೆಕ್ಟಾಗಿ ಈಸಿಯಾಗಿರಬೇಕು. ಎಲ್ಲಿ ಡೌನ್ಲೋಡ್ ಮಾಡಬೇಕಪ್ಪ ಅಂದರೆ ನೀವು ಏನು ಮಾಡಬೇಕು, ಪಿಂಟ್ರೆಸ್ಟಲ್ಲಿ ಒಂದು ಅಕೌಂಟ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಬಾರಲ್ಲಿ ಕ್ಯೂಟ್ ಶಿವ ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಆವಾಗ ಅದು ಆವಾಗ ಎಷ್ಟೊಂದು ಫೋಟೋ ಬರ್ತವೆ. ಆ ಫೋಟೋದಲ್ಲಿ ಐ ಬ್ಲಿಂಕಿಂಗ್ ಆಗೋ ಥರ ನಿಮಗೆ ಅನ್ನಿಸ್ಬೇಕು. ಆ ಥರ ಫೋಟೋ ಇರಬೇಕದು. ಆ ಫೋಟೋ ಡೌನ್ಲೋಡ್ ಮಾಡಿ ನೋಡಿ. ನಾನು ಈ ಥರ ಡೌನ್ಲೋಡ್ ಮಾಡಿದ್ದೀನಿ. ಸ್ಟೆಪ್ 2, ನಿಮಗೆ ಐ ಬ್ಲಿಂಕಿಂಗ್ ಮಾಡಬೇಕಾದ್ರೆ ಆನ್ಲೈನಲ್ಲೂ ಸಿಕ್ಕತ್ತೆ, ನೀವು ಅಪ್ಲಿಕೇಶನಿಂದನೇ ಮಾಡಿ. ನನ್ನ ಅಪ್ಲಿಕೇಶನ್ ಹೆಸರು ಮೋಷನ್ ಪೋರ್ಟ್ರೇಟ್ ಅಂತ, ಅದು ಪ್ಲೇಸ್ಟೋರಲ್ಲಿ ಸಿಕ್ಕತ್ತೆ. ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ್ಮೇಲೆ ನೀವು ಅದನ್ನು ಯಾವ ಥರ ಎಡಿಟ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ಓಪನ್ ಮಾಡಿ. ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಫೋಟೋ ಇಂಪೋರ್ಟ್ ಮಾಡಬೇಕು. ಫಸ್ಟು ಫೋಟೋ ಇಂಪೋರ್ಟ್ ಮಾಡಬೇಕಾದ್ರೆ ಈ MP ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಲೈಬ್ರರಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿ ಓಪನ್ ಮಾಡಿ. ನೀವು ಯಾವ ಫೋಟೋ ನೀವು ಐ ಬ್ಲಿಂಕ್ ಮಾಡಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕು. ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಐಸ್ ಕಾಣಿಸ್ತಾ ಇದ್ದಾವಲ್ಲ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಈ ಥರ ಮಾಡಿದರೆ ದೊಡ್ಡದಾಗುತ್ತೆ, ಈ ಥರ ಮಾಡಿದರೆ ಚಿಕ್ಕದಾಗುತ್ತೆ. ಆಮೇಲೆ ಇದನ್ನು ಸ್ವಲ್ಪ ಈ ಥರ ಮಾಡಿ ಇಡಬೇಕು. ಆಮೇಲೆ ಇದು ಎರಡನೇದು ಸೇವ್ ಮಾಡಬೇಕು. ಸ್ವಲ್ಪ ದೂರ ಈ ಥರ ಇದು ಮಾಡಬೇಕಾದ್ರೆ ಈ ಥರ ಮಾಡಿದರೆ ಚಿಕ್ಕದಾಗುತ್ತೆ, ಈ ಥರ ಮಾಡಿದರೆ ದೊಡ್ಡದಾಗುತ್ತೆ. ಇದನ್ನು ಈ ಥರ ಆಮೇಲೆ ಇದು ಮೌಸ್ದು ಸೆಟ್ ಮಾಡಬೇಕು. ಸೆಟ್ ಮಾಡಿ ಇಲ್ಲಿ ಓಕೆ ಅಂತಿದೆ ನೋಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬ್ಲಿಂಕ್ ಆಗ್ತಾ ಇದೆ. ಸೇಮ್ ದೇವರೇ ಇದು ಮಾಡ್ತಾ ನಾನು ಸೇಮ್ ದೇವರೇ ಐ ಬ್ಲಿಂಕ್ ಮಾಡ್ತಾ ಇದ್ದೇನೆ ಅಂತ ಅನ್ನಿಸ್ತಾ ಇದೆ. ಆ ಥರ ವಿಡಿಯೋ ಕ್ರಿಯೇಟ್ ಆಗಿದೆ. ಯಾವುದೇ ಆನ್ಲೈನ್ದಲ್ಲಿ ಹೋಗ್ಬಿಟ್ಟು ನೀವು ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಈ ಆ್ಯಪಿಂದನೇ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿ ಆಮೇಲೆ ಇದನ್ನು ಸೇವ್ ಯಾವ ಥರ ಮಾಡಬೇಕಂದ್ರೆ ಇಲ್ಲಿ ಸ್ಕ್ರೀನ್ ವಿಡಿಯೋದು ಇದು ಇದೆ ನೋಡಿ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ. ಅದು 15 ಸೆಕೆಂಡ್ದು ವಿಡಿಯೋ ಆಟೋಮೆಟಿಕ್ ರೆಡಿ ಆಗುತ್ತೆ. ಅಲ್ಲಿ ಗಂಟ ನೀವು ವೆಯ್ಟ್ ಮಾಡಬೇಕು. ಆವಾಗ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ರೆಡಿ ಆದಮೇಲೆ ಇದನ್ನು ಎಡಿಟ್ ಮಾಡಬೇಕು. ಎಡಿಟ್ ಯಾವ ಥರ ಮಾಡಬೇಕಂತ ನಿಮಗೆ ಹೇಳ್ತೀನಿ. ಆಮೇಲೆ ಇಲ್ಲಿ ಸೇವ್ ಅಂತಿದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಬನ್ನಿ.
ನೋಡಿ, ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಇನ್ಶಾಟ್ ಆ್ಯಪ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ನೀವು ಕೂಡ ಇನ್ಶಾಟ್ ಆ್ಯಪ್ ಯೂಸ್ ಮಾಡಿ. ಇಲ್ಲ ಸರ್ ನಂಗೆ ಇನ್ಶಾಟ್ ಆ್ಯಪಲ್ಲಿ ಮಾಡೋಕ್ಕೆ ಬರಲ್ಲ, ನಾನು ಕೈನ್ ಮಾಸ್ಟರಲ್ಲಿ ಮಾಡ್ತೀನಿ ಅಥವಾ VN ಆ್ಯಪಲ್ಲಿ ಮಾಡ್ತೀನಿ ಅಂದರೆ ಸೇಮ್ ಪ್ರೊಸೆಸ್ಸು ಇದೇ ಥರ ನೀವು ಎಡಿಟ್ ಮಾಡಿ. ಯಾವ ಥರ ಎಡಿಟ್ ಮಾಡಬೇಕಂತ ತಿಳಿಸ್ತೀನಿ. ಇನ್ಶಾಟ್ ಆ್ಯಪ್ ಓಪನ್ ಮಾಡಿ. ಇನ್ಶಾಟ್ ಆ್ಯಪ್ ಓಪನ್ ಮಾಡಿದ ಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ವಿಡಿಯೋ ರೆಡಿ ಮಾಡಿರ್ತೀರಲ್ಲ ಅದು ಬಂದಿರುತ್ತೆ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾನ್ವಾಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ 9:16 ಅಂತ ಸೆಲೆಕ್ಟ್ ಮಾಡಿ, ಓಕೆ ಕೊಡಿ. ಆಮೇಲೆ ಇದನ್ನು ಸ್ವಲ್ಪ ಇನ್ಸರ್ಟ್ ಅಂತಿದೆಯಲ್ಲ ಇದನ್ನ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ ಫ್ರೀ ರಿಮೂವ್, ಅದು ಹೋಗ್ಬಿಡುತ್ತೆ. ಆಮೇಲೆ ಇದನ್ನ ಸ್ವಲ್ಪ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ ಜೂಮ್ ಮಾಡಿ ಈ ಥರ ಸೆಟ್ ಮಾಡ್ಕೊಳ್ಳಿ. ನೋಡಿ ಸೆಟ್ ಆಯಿತು. 15 ಸೆಕೆಂಡು ಚೆನ್ನಾಗಿದೆ, ಸಕ್ಕತ್ತಾಗಿ ಬ್ಲಿಂಕ್ ಆಗ್ತಾಯಿದೆ. ನೀವು ಇದನ್ನು ಬೇಕಂದರೆ 30 ಸೆಕೆಂಡ್ ಮಾಡ್ಬೋದು, ಬಟ್ 30 ಸೆಕೆಂಡ್ ಮಾಡಿಬಿಡಿ. 15 ಸೆಕೆಂಡ್ದೇ ನೀವು ಅಪ್ಲೋಡ್ ಮಾಡಿ. ನಿಮಗೆ ಕಾಪಿರೈಟಿಂದ ನೀವು ಈಸಿಯಾಗಿ ನೀವು ಬಚಾವ್ ಆಗ್ಬೋದು. ಆ ಥರ ನೀವು ಅದಕ್ಕೋಸ್ಕರ ನೀವು 15 ಸೆಕೆಂಡ್ದೇ ವಿಡಿಯೋ ಅಪ್ಲೋಡ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ದು ವಾಟರ್ ಮಾರ್ಕ್ ಹಾಕಬೇಕು. ಇಲ್ಲಿ ಕೆಳಗಡೆ ಹಾಕಿ ಅಥವಾ ಸೈಡಲ್ಲಿ ಹಾಕಿ, ಆದರೆ ವಾಟರ್ ಮಾರ್ಕ್ ಹಾಕೋದನ್ನ ಮರಿಬೇಡಿ. ಬೈ ಚಾನ್ಸ್ ನಿಮಗೇನಾದರೂ ವಾಟರ್ ಮಾರ್ಕ್ ಕ್ರಿಯೇಟ್ ಯಾವ ಥರ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಅದರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಆಮೇಲೆ ಇದು ಇಷ್ಟೆಲ್ಲ ಆದಮೇಲೆ ಮ್ಯೂಸಿಕ್ಕು ಇಲ್ಲೇ ಎಡಿಟ್ ಮಾಡಬೇಡಿ. ಇಲ್ಲೇ ಎಡಿಟ್ ಮಾಡಿ ನೀವು ಏನಾದರೂ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದರೆ ಅದು ಕಾಪಿರೈಟ್ ಸ್ಟ್ರೈಕ್ ಅಥವಾ ಕ್ಲೈಮ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಮಾತ್ರ ಮ್ಯೂಸಿಕ್ ಆ್ಯಡ್ ಮಾಡಿಬಿಡಿ. ಬರೀ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, 1080p ಇರಲಿ, ಇದನ್ನು 60 FPS ಇರಲಿ, ಆಮೇಲೆ ಎಕ್ಸ್ಪೋರ್ಟ್ ಅಂತ ಕೊಡಿ. ರೆಡಿ ಆದಮೇಲೆ ನೀವು ಇದನ್ನು ಯೂಟ್ಯೂಬಲ್ಲಿ ಯಾವ ಥರ ಅಪ್ಲೋಡ್ ಮಾಡಬೇಕಪ್ಪ, ನಮ್ಗೆ ಕಾಪಿರೈಟ್ ಸ್ಟ್ರೈಕು ಬರಬಾರ್ದು, ಕ್ಲೈಮು ಬರಬಾರ್ದು, ಅದನ್ನು ಯಾವ ಥರ ಅಪ್ಲೋಡ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ನಿಮ್ಮ ವಿಡಿಯೋದಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿರಲಿಲ್ಲ, ಆ್ಯಡ್ ಮಾಡಿದೆ ನೀವು ಬರೀ ಅಲ್ಲಿ ಹೋಗಿನೇ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ ಅಲ್ಲಿ ಹೋಗಿನೇ ನೀವು ಮ್ಯೂಸಿಕ್ನ ಆ್ಯಡ್ ಮಾಡಿ. ರೀಲ್ಸಿಗೆ ಯಾವ ಥರ, ಶಾರ್ಟ್ಸಿಗೆ ಯಾವ ಥರ ಆ್ಯಡ್ ಮಾಡ್ತೀರಾ ಮ್ಯೂಸಿಕ್ನ, ಆ ಥರ ನೀವು ನಿಮ್ಮ ದೇವರಿಗೆ ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಆ ಸಾಂಗ್ನ ಆ್ಯಡ್ ಮಾಡಿ ವಿಡಿಯೋದಲ್ಲಿ ಟೈಟಲು ಟ್ಯಾಗು ಡಿಸ್ಕ್ರಿಪ್ಷನ್ ಹಾಕಿ. ಬೈ ಚಾನ್ಸ್ ನಿಮಗೇನಾದರೂ ಟೈಟಲ್ ಟ್ಯಾಗ್ ಡಿಸ್ಕ್ರಿಪ್ಷನ್ ಹಾಕೋದು ಗೊತ್ತಿಲ್ಲ ಅಂದರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಹಾಗೆ ನಿಮಗೆ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಅಂದರೆ ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ, ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಯಾಕಂದರೆ ಯೂಟ್ಯೂಬ್ ಶಾರ್ಟ್ಸ್ ನಾನು ಎಲ್ಲ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ ವಿಡಿಯೋ, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಆಲ್ರೆಡಿ ನಾನು ರೆಡಿ ಮಾಡಿ ಇಕ್ಕಿದ್ದೀನಿ ವಿಡಿಯೋ, ನೀವು ಬರೀ ಅದನ್ನು ನೋಡಿ ಈ ಥರ ಪ್ರೊಸೆಸ್ ಮಾಡಿ. ಹಾಗೆ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಅಂದರೆ ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ, ನೀವು ಕೂಡ ಇದೇ ಥರ ವಿಡಿಯೋ ಕ್ರಿಯೇಟ್ ಮಾಡಿ ಬೇರೆ ಬೇರೆ ಡಿವೋಷ್ನಲ್ ವಿಡಿಯೋಸ್ ರೆಡಿ ಮಾಡಿಕೊಂಡು ನೀವು ವಿಡಿಯೋನ ಅಪ್ಲೋಡ್ ಮಾಡಿ. ನೀವು ಇದರಿಂದನೂ ದುಡ್ಡು ಸಂಪಾದನೆ ಮಾಡ್ಬೋದು ಈಸಿಯಾಗಿ, ಏನು ತೊಂದರೆ ಆಗಲ್ಲ. ನೀವು ಬೇರೆ ಬೇರೆ ದೇವರದ್ದು ಐ ಬ್ಲಿಂಕಿಂಗ್ ಮಾಡಿ ಹಾಕಿ, ತುಂಬ ಟ್ರೆಂಡಿಂಗಲ್ಲಿ ಇರುತ್ತೆ. ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿ, ಯೂಟ್ಯೂಬಲ್ಲಿ ಹಾಕಿ, ಫೇಸ್ಬುಕ್ಕಲ್ಲಿ ಹಾಕಿ, ಆರಾಮಾಗಿ ವ್ಯೂ ಬಂದೇ ಬರುತ್ತೆ. ಇದರಿಂದ ನೀವು ಈಸಿಯಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.